ನಮಸ್ಕಾರ ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಟೆರೆಸ್ ಗಾರ್ಡನ್ನಲ್ಲಿ ಯಾವ್ಯಾವ ಸೀಡ್ಸ್ನ ಹಾಕ್ತಾಯಿದ್ದೀನಿ ಅನ್ನೋದನ್ನ ವಿಡಿಯೋ ಮಾಡಿ ತೋರಿಸಿದೆ. ಇವಾಗ ಅದು ಯಾವ್ಯಾವ್ದು ಬಂದಿದೆ ಅನ್ನೋದನ್ನ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಬನ್ನಿ ವಿಡಿಯೋ ತೋರಿಸ್ತೀನಿ ನಾನು. ಇದು ಬಂದು ನಾನು ದಂಟಿನ ಸೀಡ್ಸ್ನ ಹಾಕ್ಕೊಂಡಿದ್ದೆ ಅಲ್ವಾ, ಇದಕ್ಕೆ ಅದು ನಾನು ಆಲ್ರೆಡಿ ಅದು ಒಂದೊಂದು ಬಂದಿದ್ದನ್ನ ನಾನು ಕಿತ್ಕೊಬಿಟ್ಟಿದ್ದೆ ಸಾಂಬಾರಿಗೆ ಅಂದ್ಬಿಟ್ಟು. ಇದರಲ್ಲಿ ಬಂದಿದೆ, ಇದನ್ನು ಹಾಗೆ ಬಿಟ್ಟಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಇದಕ್ಕೆ ನಾನು ಇದನ್ನು ಹಾಕ್ಕೊಳ್ಳೋಣ ಒಂದೊಂದೇ ಎಲ್ಲ, ಇದೇನು ಬರ್ತಾ ಇರ್ತದಲ್ಲ ಅರಿವೆ ಸೊಪ್ಪು, ಅದಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಉದ್ದ ಆದಮೇಲೆ ಅದನ್ನು ಕಿತ್ಬಿಟ್ಟು ನಾನು ನಾಟಿ ಮಾಡ್ಕೊಳ್ತೀನಿ ಬೇರೆ ಪಾಟ್ಗೆ. ಅದಕ್ಕೋಸ್ಕರ ಇದನ್ನ ಹಾಗೆ ಬಿಟ್ಟಿದ್ದೀನಿ, ಕಿತ್ಕೊಂಡಿಲ್ಲ. ಹಾಗೆ ಒಂದು ನಿಂಬೆ ಹಣ್ಣಿನ ಗಿಡ ಹಾಕ್ಕೊಂಡಿದ್ದೀನಿ ನೋಡಿ, ಇದು ಪಾಟಲ್ಲಿ ಅದು ಚೆನ್ನಾಗಿ ಬಂದಿದೆ. ಇದೊಂದು ಬಂದು ದೊಡ್ಡ ಪತ್ರೆ ಮತ್ತು ಇದು ಮಲ್ಲಿಗೆ ಗಿಡ ನೋಡಿ, ಇದೆಲ್ಲ ಕಟ್ ಮಾಡಿದೆ ನಾನು ರೀಪಾಟ್ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿದೆ. ಈಗೆಲ್ಲ ಚಿಗುರೊಡ್ದು ಬರ್ತಾಯಿದೆ, ಚೆನ್ನಾಗಿ ಚಿಗುರೊಡ್ದಿದೆ. ನಾನೆಲ್ಲ ಕಟ್ ಮಾಡಿಬಿಟ್ಟಿದ್ದೆ ಅದನ್ನು. ಒಂದು ಪಾಟಲ್ಲಿ ಇದು ನಾನು ದಂಟಿನ ಸೀಡ್ಸ್ನ ಹಾಕ್ಕೊಂಡಿದ್ನಲ್ಲ, ಅದು ನೋಡಿ ಯಾವ ರೀತಿ ಬಂದಿದೆ. ಮತ್ತು ನೆಕ್ಸ್ಟ್ ಇದು ಬಂದು ಮೀಸೋದಲ್ಲಿ ನಾನು ಸೀಡ್ಸ್ನ ತೊಗೊಂಡಿದ್ದೆ. ಇದು ಕೆಂಪು ದಂಟಿನ ಸೀಡ್ಸು. ಹಾಗೆ ಮಧ್ಯದಲ್ಲಿ ಒಂದೊಂದು ನಾನು ಸೌತೆಕಾಯಿ ಸೀಡ್ಸ್ನ ಹಾಕಿದ್ದೀನಿ. ಇದರಲ್ಲೂ ದಂಟಿನ ಸೊಪ್ಪಿಂದು ಸೀಡ್ಸ್ ಹಾಕಿದ್ದೀನಿ. ಮಧ್ಯದಲ್ಲಿ ಒಂದೊಂದು ತರಕಾರಿ ಸೀಡ್ಸ್ನೂ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಬಳ್ಳಿ ಉಳ್ಳಿ ಗಿಡದ್ದು ರೋಸ್ ಗಿಡ ಇದು ಬಂದು ರೋಸ್ ಗಿಡ, ಅದಕ್ಕೆ ಒಂದು ಮೆಣಸಿನ ಗಿಡನೂ ಹಾಕಿದ್ದೀನಿ ನಾನು ಅದರಲ್ಲೇ. ರೋಸ್ ಒಂದು ಪನ್ನೀರ್ ಪತ್ರೆ, ಒಂದು 3-4 ಇದ್ದಾವೆ ರೋಸ್ ಗಿಡಗಳು. ಅವು ನೋಡಿ ಈ ಥರ ಮಾಲೆ ಹೂವು ಬಿಟ್ಟು ಆಗೋಗಿದೆ, ಅವು ಇವಾಗ ಬರ್ತವೆ. ಒಂದು ಬಂದಿದ್ದು ಬ್ರಹ್ಮ ಕಮಲ ಗಿಡ, ನಾನು ಊರಿಂದ ಕಿತ್ಕೊಂಬಂದು ಹಾಕಿದ್ನಲ್ಲ ಅದು ನೋಡಿ. ಇವಾಗ ಚಿಕ್ಕ ಗಿಡದಲ್ಲೇ ದಾಸವಾಳದ ಹೂವು ಹೇಗೆ ಬರ್ತಾಯಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇದು ತುಂಬ ಚಿಕ್ಕದು ದಾಸವಾಳ ಗಿಡ, ಅದು ಕಡ್ಡಿನ ಕಟ್ ಮಾಡಿ ನಾನು ಊರಿಂದ ತೊಗೊಂಬಂದು ಹಾಕಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ರೋಸ್ ಗಿಡ ಮತ್ತು ಕನಕಾಂಬರ ಗಿಡ ಎರಡೂ ಇದೆ. ಇದರಲ್ಲಿ ಒಂದು ಸೇವಂತಿಗೆ ಗಿಡ ಹಾಕ್ಕೊಂಡಿದ್ದೀನಿ, ಒಂದು ಕನಕಾಂಬರ ಗಿಡ ಹಾಕ್ತೀನಿ. ನಾನು ಯಾವ ಪಾಟ್ನೂ ಖಾಲಿ ಬಿಟ್ಟಿಲ್ಲ. ಇನ್ನೂ ಒಂದು ನಾನು ಹಾಕ್ಕೊಂಡು ಸೌತೆಕಾಯಿ ಮತ್ತು ಇದು ಬಳ್ಳಿ ಥರ ಬರ್ತದಲ್ಲ ಹುರುಳಿಕಾಯಿ ಗಿಡ, ಅದನ್ನು ಹಾಕಿದ್ದೀನಿ. ಇನ್ನೊಂದು ಪಾಟಲ್ಲಿ ಬರೀ ಸೌತೆಕಾಯಿ ಗಿಡನೇ ಹಾಕಿದ್ದೀನಿ, ಗ್ರೀನ್ ಕಲರು ಮತ್ತು ವೈಟು ಎರಡು ಮಿಕ್ಸ್ ಇರೋದನ್ನ. ಇದರಲ್ಲಿ ಒಂದು ಅಲ್ವೇರಾ ಗಿಡ ಹಾಕ್ಕೊಂಡಿದ್ದೀನಿ, ಮಧ್ಯದಲ್ಲಿ ಒಂದು ಕನಕಾಂಬರ ಗಿಡನೂ ಇದೆ. ಇದು ಬಂದು ನೆಕ್ಸ್ಟು ಇದು ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಪಾಟ್ಗಳಲ್ಲೇ ನೋಡಿ ಈ ಥರ ಎಲ್ಲ ನಾವು ತರಕಾರಿಗಳನ್ನೆಲ್ಲ ಬೆಳ್ಕೊಬೋದು. ಚಿಕ್ಕ ಚಿಕ್ಕ ಪಾಟ್ಗಳಲ್ಲೇ ನಮ್ಮ ಮನೆಗೆ ಬೇಕಾಗುವಂತಹ ತರಕಾರಿಗಳಾಗಿರ್ಬೋದು ಇರ್ಬೋದು ಬೆಳ್ಕೊಬೋದು. ಇದು ಬಂದು ಹಾಗಲಕಾಯಿ ಸೀಡ್ಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಅವು ಗಿಡಗಳು ಎಲ್ಲ ಸಹ ಸೀಡ್ಸೂ ರಿಸಲ್ಟ್ ಕೊಟ್ಟಿದ್ದಾವೆ. ಇವು ಯಾವುವು ಬಂದಿಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲವೂ ಬಂದಿದ್ದಾವೆ. ಮಧ್ಯದಲ್ಲಿ ಹಾಗೆ ಒಂದೊಂದು ಮೂಲಂಗಿ ಸೀಡ್ಸ್ನೂ ಹಾಕಿದ್ದೀನಿ, ಅದು ಈಗೆಲ್ಲ ಸ್ಟಾರ್ಟಿಂಗ್ ಬರ್ತಾ ಇದ್ದಾವೆ. ಒಂದೊಂದು ಇದನ್ನು ಕೂಡ ಕ್ಯಾರೆಟು ಕೂಡ ಹಾಕಿದ್ದೀನಿ ನಾನು. ಅವು ಬಂದಮೇಲೆ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೊಂದರಲ್ಲಿ ಕೂಡ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ಇನ್ನೂ ಒಂದು ಇದಿದೆ ಪಾಟು, ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪು ದಂಟಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರಿವೆ ಸೊಪ್ಪನ್ನು ನಾಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದೆಲ್ಲ ಕಿತ್ಕೊಬಿಟ್ಟು ಅದನ್ನು ಇದೆಲ್ಲ ಕಿತ್ಕೊಂಡಾದ್ಮೇಲೆ ಅದನ್ನು ಹಾಕ್ಕೊಳ್ತೀನಿ ನಾನು. ಇದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣೆಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ಹೆಚ್ಚಿಸ್ಕೊಂಡು ಮಣ್ಣು, ಆಮೇಲೆ ಅದನ್ನು ನಾಟಿ ಮಾಡ್ಕೊಳ್ತೀನಿ ನೋಡಿ. ಇಷ್ಟು ನನ್ನ ಗಾರ್ಡನ್ ವೀಡಿಯೋ ಇದು ಬಂದು ಇದು ಶೋ ಗಿಡ ಅಂತ ಹೇಳ್ಬಿಟ್ಟು ನಾನು ಪಾಟ್ಗಳಿಗೆ ಹಾಕ್ಕೊಂಡಿದ್ದೀನಿ, ಇದನ್ನು ನೇತಾಡ್ಕೋಣ ಅಂದ್ಬಿಟ್ಟು. ಅವು ತುಂಬ ಚೆನ್ನಾಗಿ ಬಂದಿದ್ದಾವೆ. ಡೈಲಿ ಅದು ಒಂದೊಂದೇ ಹೂವು ಬರ್ತಿದ್ದಾವೆ. ಯಾವುದು ದೊಡ್ಡ ಆಗ್ತಿದೆಯೋ ಅದರಲ್ಲಿ ಮಾತ್ರ ಒಂದೊಂದು ಹೂವು ಬರ್ತಾಯಿದ್ದಾವೆ. ಎಲ್ಲ ಒಂದೇ ಸಲ ಬರಬೇಕು ಅಂದರೆ ಅದೊಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಬೆಳಿಬೇಕು. ಅವು ಬೆಳೆದ್ಮೇಲೆ ನಾವು ತುದಿನ ಕಟ್ ಮಾಡಿ ಅಲ್ಲಲ್ಲೇ ಇದು ಮಾಡಿದ್ರೆ ಶೋಪ್ ಗಿಡದ ಪಾಟ್ ಥರ ಬರ್ತದೆ ಇದು. ಅದಕ್ಕೆ ಈ ಥರ ರೆಡಿ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಅವು ನೇತಾಕೊಂಡು ನೋಡಿ, ಈ ಥರ ನೇತಾಕೊಳ್ತೀನಿ ನಾನು. ಆಮೇಲೆ ಇವು ಚೆನ್ನಾಗಿ ಬಂದಿದ್ದಾವೆ. ನಾನು ತಗೊಂಬಂದು ಹಾಕಿರೋ ಸಸಿಗಳು ಯಾವುವು ಹಾಳಾಗಿಲ್ಲ, ಎಲ್ಲವೂ ಚೆನ್ನಾಗಿ ಬಂದಿದ್ದಾವೆ.
ಇನ್ನೂ ಸ್ವಲ್ಪ ಸಸಿಗಳು ಎಲ್ಲ ತರಬೇಕು. ಸ್ಟ್ಯಾಂಡ್ಗಳು ಬುಕ್ ಮಾಡಿದ್ದೀನಿ, ಅವು ಕೂಡ ಬರಬೇಕು. ಅವೆಲ್ಲ ಬಂದಮೇಲೆ ನಾನು ತೋರಿಸ್ತೀನಿ ಇನ್ನು ಏನೇನು ಗಿಡಗಳು ಹಾಕ್ಕೊಡ್ತೀನಿ ನಾನು ಟೆರೆಸ್ ಮೇಲೆ ಅನ್ನೋದನ್ನ. ನೀವು ಹೊಸ್ದಾಗಿ ಯಾರು ಗಾರ್ಡನ್ ಮಾಡ್ತಾಯಿದ್ದೀರಾ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಾನು ಊರಲ್ಲಿ ಗಾರ್ಡನ್ ಇದೆ, ನಾನು ಗಾರ್ಡನಲ್ಲಿ ಮಾಡಿದ್ದೀನಿ. ಇದು ನಮ್ಮ ಅಮ್ಮನ ಮನೆ ಗಾರ್ಡನ್ನು. ಈ ಥರ ಮಾಡಿಕೊಟ್ಟಿದ್ದೀನಿ ನಾನು. ಇನ್ನೂ ಸಸಿಗಳಿದ್ದಾವೆ, ಅವೆಲ್ಲ ತಂದು ಇನ್ನೂ ಹಾಕ್ಕೊಡ್ತೀನಿ ನಮಗೆ. ಈಗ ಇಷ್ಟು ಹಾಕಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು. ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.